ನಾವೆಲ್ಲ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಆಗಬೇಕು ಅಂತಕ್ಕಂಥದ್ದು ಕಳೆದ 6 ತಿಂಗಳಾಗಿ ನಾವು ಬಂದು ಹೇಳುತ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರು ಈ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಆ ಪಕ್ಷಕ್ಕೋಸ್ಕರ ದುಡಿದಕ್ಕೋಸ್ಕರ ಕೂಲಿ ಕೊಡಬೇಕು. ಕೇವಲ ಯಾರೋ ಒಬ್ಬರಷ್ಟೇ ಅಲ್ಲ, ಹಿಂದುಳಿದ ವರ್ಗದ ನಾಯಕರುಗಳು ಒಬ್ಬರು ಇಬ್ಬರು ಅಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಳೆದ 8 ವರ್ಷದ ಮುಖ್ಯಮಂತ್ರಿಯನ್ನ ಆಡಳಿತದಲ್ಲಿ ಬಹಳಷ್ಟು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಅವ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಒಬ್ಬ ಧೀಮಂತ ನಾಯಕ, ಈ ದೇಶದ OBC ವರ್ಗದ ನಾಯಕ. ಆದರೆ SSLC ನಾವು ಚೆನ್ನಾಗಿ ಬರೆದಿದ ಮೇಲೆ ನಾವು PUCಗೆ ಹೋಗಲೇಬೇಕು. ನಾವು ಇಲ್ಲಿ ಚೆನ್ನಾಗಿ ಬರೆದಿದಂತ ಹೇಳಿಕೊಂಡು ಅಲ್ಲೇ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ದೊಡ್ಡತನದಿಂದ ಅವರಾಗಿ ಕರೆದು ಡಿ.ಕೆ. ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥದ್ದು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯನ್ನು ಇವತ್ತು ನಾವು ನಾಯಕರುಗಳದ್ದು ಚರ್ಚೆ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇವತ್ತು 6 ಗಂಟೆಗೆ ನಾವು ಡೆಲ್ಲಿಯ ಬಿರ್ಲಾ ಮಂದಿರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಒಂದು ಚಂಡಿಗಾ ಹೋಮ ಕೂಡ ಸ್ವಾಮೀಜಿಗಳು ಕೂತು ಮಾಡ್ತಾ ಇದ್ದೀವಿ. ಇಲ್ಲಿ ಡೆಲ್ಲಿ ಬಿರ್ಲಾ ಮಂದಿರದಲ್ಲಿ 6 ಗಂಟೆಗೆ ಪ್ರಾರಂಭವಾಗುತ್ತೆ. ಆದ್ದರಿಂದ ಇಷ್ಟು ವಿಷಯಗಳು ನಾವು ಮಾತಾಡ್ತಾ ಇದ್ದೀವಿ. ನೀವೀಗ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗ್ತೇವೆ.